ನಾರ್ಮಲಿ ಸ್ಟಾರ್ ಹೀರೋಗಳ ಸಿನಿಮಾ ರಿಲೀಸ್ ಅಂದ್ರೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ ಆಡಿಯನ್ಸ್ಗೆ. ಅದರಲ್ಲೂ ಸುದೀಪ್ ಅವರಂತಹ ಸ್ಟಾರ್ ನಟರ ಸಿನಿಮಾಗಳು ಅಂದ್ರೆ ಇನ್ನೂ ಒಂದು ಪಟ್ಟು ನಿರೀಕ್ಷೆ ಜಾಸ್ತಿನೇ ಇರುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿನಿಫೋರ್ಟ್. ಮ್ಯಾಕ್ಸ್ ಸುದೀಪ್ ಅವರ ಅಭಿನಯದ ಆಕ್ಷನ್ ಥ್ರಿಲ್ಲರ್ ಡ್ರಾಮಾ ಸಿನಿಮಾಗೆ ಕಲೈಪುಲಿ ಯಶ್ ತನು ಅವರು ಕಿಚ್ಚ ಕ್ರಿಯೇಷನ್ ಜೊತೆ ಸೇರಿ ನಿರ್ಮಿಸಿರುವ ಸಿನಿಮಾ. ತಮಿಳಿನ ವಿಜಯ್ ಕಾರ್ತಿಕೇಯ ಅವರ ನಿರ್ದೇಶನದ ಅವರ ಮೊದಲ ಸಿನಿಮಾ. ಅಂಡ್ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರ ಜೊತೆ ವರಲಕ್ಷ್ಮಿ ಶರತ್ ಕುಮಾರ್, ಸಂಯುಕ್ತ ಅರ್ನಾಡ್, ಸುಕೃತ ವಾಗ್ಲೆ, ನಟ ಸುನಿಲ್, ಶರತ್ ಲೋಹಿತಾಶ್ವ, ಪ್ರಮೋದ್ ಶೆಟ್ಟಿ, ಉಗ್ರ ಮಂಜು, ಇಲವರಸು ಇಂತಹ ಕಲಾವಿದರು ಅಭಿನಯಿಸಿರುವ ಸಿನಿಮಾ. ಅಂಡ್ ಈ ಸಿನಿಮಾಗೆ ಶೇಖರ್ ಚಂದ್ರ ಅವರು ಕ್ಯಾಮರಾ ವರ್ಕ್ ಮಾಡಿದ್ದು, ಬಿ ಅಜ್ನೀಶ್ ಲೋಕನಾಥ್ ಅವರು ಮ್ಯೂಸಿಕ್ ಮಾಡಿದ್ದು, ಚೇತನ್ ಡಿಸೋಜಾ ಜೈಲರ್ ಸಿನಿಮಾ ಖ್ಯಾತಿಯ ಫೈಟ್ ಮಾಸ್ಟರ್ ಕೆವಿನ್ ಕುಮಾರ್ ಸಿನಿಮಾಗೆ ಆಕ್ಷನ್ ಸೀಕ್ವೆನ್ಸ್ ಗಳಿಗೆ ಫೈಟ್ ಕಂಪೋಸ್ ಮಾಡಿದ್ದಾರೆ. ಅಂಡ್ ಮ್ಯಾಕ್ಸ್ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಬೆಳಿಗ್ಗೆ 6:30 ಶೋ ನೋಡ್ಕೊಂಡ್ ಬಂದೆ. ಸಿನಿಮಾ ನೋಡಿ ನನಗೆ ಏನ್ ಅನಿಸ್ತು, ಏನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು ಅಂತ ಡೀಟೇಲ್ ಆಗಿ ಹೇಳ್ತೀನಿ ಈ ರಿವ್ಯೂ ವಿಡಿಯೋದಲ್ಲಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಸಿನಿಮಾ ರಿವ್ಯೂ ಶುರು ಮಾಡೋಕೆ ಮುಂಚೆ ಒಂದು ವಿಷಯ ಹೇಳಬೇಕು. ಸುದೀಪ್ ಅವರ ಈ ಹಿಂದಿನ ಸಿನಿಮಾಗಳಂತೆ ಈ ಸಿನಿಮಾ ಇಲ್ಲ ಅನ್ನೋದು ಒಂದಾದ್ರೆ, ಅವರ ಅಭಿಮಾನಿಗಳು ಏನನ್ನ ಕೇಳ್ತಾ ಇದ್ರೋ ಆ ತರದ ಒಂದು ಸಿನಿಮಾವನ್ನ ಕೊಟ್ಟಿದ್ದಾರೆ ಸುದೀಪ್ ಅವರು. ಪಕ್ಕ ಕಮರ್ಷಿಯಲ್ ಸಿದ್ಧ ಸೂತ್ರಗಳ ಮಾಸ್ ಮಸಾಲಾ ಸಿನಿಮಾ ಇದು. ನಿಜಕ್ಕೂ ಕಿಚ್ಚ ಸುದೀಪ್ ಅವರಿಗೆ ಮ್ಯಾಕ್ಸ್ ಸಿನಿಮಾ ಒಂದು ಒಳ್ಳೆಯ ಕಮ್ ಬ್ಯಾಕ್ ಆಗಿದೆ ಅಂತ ಹೇಳ್ತೀನಿ. ಇನ್ನು ಸಿನಿಮಾದ ಒನ್ ಲೈನ್ ವಿಚಾರಕ್ಕೆ ಬರೋದಾದ್ರೆ, ಮ್ಯಾಕ್ಸ್ ಸಿನಿಮಾ ಒಂದೇ ರಾತ್ರಿಯಲ್ಲಿ ನಡೆಯುವಂತ ಕತೆ ಹೊಂದಿದ್ದು, ನಮ್ಮ ಹೀರೋ ಅರ್ಜುನ್ ಮಹಾಕ್ಷಯ್ ಉರ್ಫ್ ಮ್ಯಾಕ್ಸ್ 2 ತಿಂಗಳ ಹಿಂದೆ ಸಸ್ಪೆಂಡ್ ಆಗಿ ಇವಾಗ ಒಂದು ಹೊಸ ಪೊಲೀಸ್ ಸ್ಟೇಷನ್ಗೆ ಡ್ಯೂಟಿ ರಿಪೋರ್ಟ್ ಮಾಡೋಕೆ ಅಂತ ಬರ್ತಾರೆ. ಆ ಸಂದರ್ಭದಲ್ಲಿ ಆ ಸ್ಟೇಷನ್ ಲಿಮಿಟ್ ನಲ್ಲಿ ನಡೆಯೋ ಒಂದು ಘಟನೆ ಇಡೀ ಪೊಲೀಸ್ ಸ್ಟೇಷನ್ ಮತ್ತೆ ಅಲ್ಲಿನ ಸಿಬ್ಬಂದಿಗಳು ತೊಂದರೆಗೆ ಸಿಕ್ಕಾಕೊಳ್ಳೋ ಹಾಗೆ ಮಾಡುತ್ತೆ. ಆವಾಗ ನಮ್ಮ ಹೀರೋ ಮ್ಯಾಕ್ಸ್ ಆ ಒಂದು ಸಿಚುವೇಶನ್ ನ ಹೇಗೆ ಹ್ಯಾಂಡಲ್ ಮಾಡ್ತಾನೆ ಅನ್ನೋದೇ ಸಿನಿಮಾದ ಒನ್ ಲೈನ್. ಇನ್ನ ಆ ಸ್ಟೇಷನ್ ಅನ್ನ ಹೇಗೆ ಕಾಪಾಡ್ತಾನೆ, ಅವರ ಸಿಬ್ಬಂದಿಗಳನ್ನ ಹೇಗೆ ಬಚಾವ್ ಮಾಡ್ತಾನೆ, ಇನ್ನು ಅವರೆಲ್ಲ ತೊಂದರೆಗೆ ಸಿಕ್ಕಾಕೊಳ್ಳೋಕೆ ಕಾರಣನಾದ್ರೂ ಏನು ಅನ್ನೋದಕ್ಕೆ ನೀವು ಮ್ಯಾಕ್ಸ್ ಸಿನಿಮಾ ನೋಡ್ಲೇಬೇಕು ಅಂತ ಹೇಳ್ತೀನಿ. ಇನ್ನು ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಫಸ್ಟ್ ಹಾಫ್. ಹೌದು, ಸಿನಿಮಾದ ಮೊದಲಾರ್ಧ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿದೆ. ನಡೆಯೋ ಪ್ರತಿಯೊಂದು ಘಟನೆಗಳು ಟಕ್ ಟಕ್ ಅಂತ ಒಂದಾದ್ಮೇಲೊಂದು ಬರ್ತವೆ. ಆಡಿಯನ್ಸ್ ನ ಎಂಗೇಜಿಂಗ್ ಆಗಿ ಇಡ್ತವೆ. ನಮಗೆ ಸುದೀಪ್ ಅವರ ಲುಕ್, ಅಪಿರಿಯನ್ಸ್ ಎಲ್ಲ ಮಜಾ ಕೊಡುತ್ತೆ, ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಇದು ಯಾವ ತರದ ಸಿನಿಮಾ ಅನ್ನೋದನ್ನ ಮೊದಲ ಕೆಲವೇ ದೃಶ್ಯಗಳಲ್ಲಿ ಕನ್ವೆ ಮಾಡ್ತಾರೆ ನಿರ್ದೇಶಕರು. ಫಸ್ಟ್ ಹಾಫ್ ಸ್ಕ್ರೀನ್ ಪ್ಲೇ ಸ್ಪೀಡ್ ಆಗಿದೆ. ಅಲ್ಲಿನ ಕ್ಯಾರೆಕ್ಟರ್ ಗಳನ್ನ, ವಿಲ್ಲನ್ ಗಳನ್ನ ಸಿನಿಮಾ ಆರಂಭವಾದ ಕೆಲವು ನಿಮಿಷಗಳಲ್ಲಿ ಪರಿಚಯ ಮಾಡಿ ಸೀದಾ ಸಿನಿಮಾದ ಮೇನ್ ಪ್ಲಾಟ್ ಅನ್ನ ಓಪನ್ ಮಾಡ್ತಾರೆ. ವಿಲ್ಲನ್ಗಳಾಗಿ ಸುನಿಲ್ ಮತ್ತು ಕರಪ್ಟೆಡ್ ಕ್ರೈಮ್ ಇನ್ಸ್ಪೆಕ್ಟರ್ ರೂಪ ಆಗಿ ವರಲಕ್ಷ್ಮಿ ಶರತ್ ಕುಮಾರ್ ಗಮನ ಸೆಳೀತಾರೆ. ಉಗ್ರ ಮಂಜು ಅವರ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ. ಇನ್ನು ಸಿನಿಮಾದಲ್ಲಿ ಬರೋ ಅಷ್ಟು ಆಕ್ಷನ್ ಸೀಕ್ವೆನ್ಸ್ ಗಳು ಚೆನ್ನಾಗಿದ್ದಾವೆ. ಇದ್ರ ಬಗ್ಗೆ ಕೊನೆಯಲ್ಲಿ ಮಾತಾಡ್ತೀನಿ. ಇನ್ನ ಪೂರ್ತಿ ಸಿನಿಮಾ ಕಿಚ್ಚ ಸುದೀಪ್ ಅವರ ಒನ್ ಮ್ಯಾನ್ ಶೋ ಅಂದ್ರೆ ತಪ್ಪಾಗಲ್ಲ. ಓವರ್ ಆಲ್ ಮ್ಯಾಕ್ಸಿಮಮ್ ಮಾಸ್ ಅಂತ ಹೇಳ್ತೀನಿ. ಇನ್ನ ಸಿನಿಮಾದ ಟೆಕ್ನಿಕಲ್ ವಿಷಯಗಳು ಅಂತ ಬಂದ್ರೆ, ಮೊದಲು ಗೆಲ್ಲೋದು ಸಿನಿಮಾಟೋಗ್ರಾಫರ್ ಶೇಖರ್ ಚಂದ್ರ ಅವರು. ನಿಜಕ್ಕೂ 60 ದಿನಗಳಲ್ಲಿ ಈ ರೀತಿಯ ಒಂದು ಔಟ್ಪುಟ್ ತರಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲೂ ಸಿನಿಮಾ ಕತೆ ಸಾಗೋದು ರಾತ್ರಿಯಲ್ಲಿ, ಆದ್ರಿಂದ ಪ್ರತಿಯೊಂದು ಸೀನ್ ಕೂಡ ಅದರದೇ ಆದ ಡಿಮ್ಯಾಂಡ್ ಹೊಂದಿರುತ್ತೆ. ಅದೇ ರೀತಿ ಶೇಖರ್ ಚಂದ್ರ ಅವರು ಲೈಟಿಂಗ್ ಪ್ಯಾಟರ್ನ್ ಅನ್ನ ಡಿಸೈನ್ ಮಾಡಿದ್ದು, ವಿಶೇಷವಾಗಿ ಸಿನಿಮಾ ಲೈಟಿಂಗ್ ಕಂಟಿನ್ಯೂಟಿ ಕೂಡ ಎಲ್ಲೂ ಮಿಸ್ ಆಗದ ಹಾಗೆ ನೋಡ್ಕೊಂಡಿದ್ದಾರೆ. ಅವರ ಫ್ರೇಮಿಂಗ್ಸ್ ಅಂಡ್ ಲೈಟಿಂಗ್ ಟಾಪ್ ನಾಚ್ ಅಂದ್ರೆ ತಪ್ಪಾಗಲ್ಲ. ಇನ್ನ ಸಿನಿಮಾದ ಇನ್ನೊಂದು ಮೇಜರ್ ಪ್ಲಸ್ ಅಂದ್ರೆ ಅದು ಸಂಗೀತ ನಿರ್ದೇಶಕ ಅಜ್ನೀಶ್ ಬಿ ಲೋಕನಾಥ್ ಅವರು. ಏನು ಗುರು ನೀವು ಮಾಡಿರೋದು, ನಿಜವಾಗ್ಲೂ ಅಲ್ಲಿ ನಡೆಯೋ ಸೀನು ಮತ್ತೆ ಅದರ ಸ್ಪೀಡ್ಗೆ ತಕ್ಕಂತೆ ಬಾರಿಸಿ ಚೆಚ್ಚಿ ಕೆಡವಿದೀರಾ. ಅದರಲ್ಲೂ ಸೆಕೆಂಡ್ ಹಾಫ್ ನಲ್ಲಿ ಬರೋ ಒಂದು ಮ್ಯೂಸಿಕ್ ಬಿಟ್ ಎಕ್ಸ್ಟ್ರಾರ್ನರಿ, ಬಟ್ ಅದು ಹಾಡುಗಳಿಗೆ ಅನ್ವಯಿಸಲ್ಲ. ಸುದೀಪ್ ಅವರ ಸಿನಿಮಾಗಳಲ್ಲಿ ಒಂದಾದ್ರೂ ಮಾಸ್ ಸಾಂಗ್ ಹಿಟ್ ಆಗೇ ಆಗ್ತಾ ಇತ್ತು, ಬಟ್ ಯಾವ ಸಾಂಗು ನಮ್ಮ ಮನಸ್ಸಿಗೆ ಟಚ್ ಮಾಡಲ್ಲ. ಇನ್ನ ಸೆಟ್ ವರ್ಕ್, ಸಿನಿಮಾ ಪೂರ್ತಿ ನಡೆಯೋದು ಒಂದು ಪೊಲೀಸ್ ಸ್ಟೇಷನ್ ಸುತ್ತ, ಆದ್ರಿಂದ ಪೊಲೀಸ್ ಸ್ಟೇಷನ್ ಸೆಟ್ ಅನ್ನ ಮಾಡಿರೋದು ಚೆನ್ನಾಗಿದೆ. ಆದ್ರೆ ಕೆಲವು ಶಾಟ್ ಗಳಲ್ಲಿ ಅದು ಡಮ್ಮಿ ಅಂತ ಗೊತ್ತಾಗ್ತಿದೆ. ಇನ್ನು ಸ್ವಲ್ಪ ಕೇರ್ ತಗೊಂಡಿದ್ರೆ ಚೆನ್ನಾಗಿರೋದು ಅಂತ ಹೇಳ್ತೀನಿ. ಇನ್ನ ಸಿನಿಮಾದಲ್ಲಿ ನನಗೆ ಕಷ್ಟ ಅಂತ ಆಗಿದ್ದು, ಸಿನಿಮಾದ ವಿಲ್ಲನ್ ಗಳನ್ನ ಪರಿಚಯ ಮಾಡೋಕೆ ಬಿಗಿನಿಂಗ್ ಅಲ್ಲಿ ಬರೋ ಆ ಐಟಮ್ ಸಾಂಗ್ ಯಾವುದಕ್ಕೂ ಸಂಬಂಧನೇ ಇಲ್ಲ. ಹಾಡು, ಲಿರಿಕ್, ಟ್ಯೂನು, ಮ್ಯೂಸಿಕ್ ಎಲ್ಲ ಲಿಟ್ರಲಿ ವೇಸ್ಟ್. ಅದರ ಬದಲು ಚಿಕ್ಕದಾಗಿ ಒಂದೆರಡು ಸೀನ್ ಗಳನ್ನ ಮಾಡಿ ವಿಲ್ಲನ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಬಹುದಿತ್ತು ಅಂತ ಅನಿಸ್ತು. ಇನ್ನ ಸಿನಿಮಾ ಪೂರ್ತಿ ಫೈಟ್ಸ್ ಮತ್ತು ಚೇಸಿಂಗ್ ಗಳೇ ತುಂಬಿ ಹೋಗಿದಾವೆ, ಆದ್ರೆ ಯಾವುದಕ್ಕೂ ಹೊಸತನವಿಲ್ಲ. ಅದೇ ನಾರ್ಮಲ್ ಓಲ್ಡ್ ಪ್ಯಾಟರ್ನ್ ಫೈಟ್ಗಳು. ಇನ್ನು ಸೆಕೆಂಡ್ ಹಾಫ್
ಫಸ್ಟ್ ಹಾಫ್ ನೋಡಿ ಓಕೆ ಗುರು ಪರವಾಗಿಲ್ಲ, ಒಂದು ಲೆವೆಲ್ಗಿದೆ, ಇನ್ನು ಸೆಕೆಂಡ್ ಹಾಫ್ ಬೇರೆ ಲೆವೆಲ್ಗಿರುತ್ತೆ ಅಂತ ಅನ್ಕೊಂಡ್ರೆ ತುಂಬಾ ನಾರ್ಮಲ್ ಕಥೆಯಾಗಿ ನಿಲ್ಲುತ್ತೆ. ಕಥೆಯಲ್ಲಿ ಯಾವುದೇ ವಿಶೇಷತೆ ಇಲ್ಲ. ಅದೇ ನಾರ್ಮಲ್ ರಾಜಕಾರಣಿಗಳು ಮತ್ತು ಮಕ್ಕಳು, ಆ ಮಕ್ಕಳು ಮಾಡೋ ಕಷ್ಟ ಕೆಲಸ, ಅದರಿಂದ ಬಲಿಯಾಗೋ ಸಣ್ಣ ವಯಸ್ಸಿನ ಹೆಣ್ಣು ಮಕ್ಕಳು, ಮತ್ತೆ ತಪ್ಪು ಮಾಡಿದ ರಾಜಕಾರಣಿ ಮಕ್ಕಳನ್ನ ಹೊಡೆದಾಕೋ ಹೀರೋ. ಅದೇ ನಾರ್ಮಲ್ ರೂಟಿನ್ ಕತೆ. ಲಿಟ್ರಲಿ ಬೇಜಾರಾಯ್ತು, ಇದನ್ನ ದಬಾಕೋಕೆ ಅಷ್ಟೊಂದು ಟೈಮ್ ತಗೊಂಡ್ರ ಅಂತಾನು ಅನಿಸ್ತು. ಸಿನಿಮಾ ನನಗೆ ಓಕೆ ಒಂದು ಸಾರಿ ನೋಡಬಹುದು ಅನಿಸ್ತು. ಇನ್ನ ಸಿನಿಮಾನ ಫ್ಯಾಮಿಲಿ ಸಮೇತ ನೋಡಬಹುದಾ? ಖಂಡಿತವಾಗಿ ನೋಡಬಹುದು. ಒಡಿ ಬಡಿ ಕಡಿ ಜಾಸ್ತಿನೇ ಇದೆ. ಅದನ್ನ ಬಿಟ್ರೆ ಬೇರೆ ಎಲ್ಲ ಓಕೆ. ಫ್ಯಾಮಿಲಿ ಆಡಿಯನ್ಸ್ ನೋಡ್ಲೇಬೇಕಾದ ಸಿನಿಮಾವೇನಲ್ಲ, ಆದ್ರೆ ನೋಡಬಹುದು ಅಂತ ಹೇಳ್ತೀನಿ. ನೀವು ಕಿಚ್ಚ ಸುದೀಪ್ ಅವರ ಅಭಿಮಾನಿಯಾಗಿದ್ರೆ, ಕಮರ್ಷಿಯಲ್ ಮಾಸ್ ಸಿನಿಮಾಗಳನ್ನ ನೋಡಿ ಇಷ್ಟಪಡೋರಾಗಿದ್ರೆ ಖಂಡಿತವಾಗಿ ಸಿನಿಮಾ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಇನ್ನ ಮ್ಯಾಕ್ಸ್ ಸಿನಿಮಾ ನೋಡ್ತಾ ತಮಿಳಿನ ಕೈದಿ ಸಿನಿಮಾ ನೆನಪಿಗೆ ಬಂದಿದ್ದು ನನಗೆ ಮಾತ್ರನಾ ಅಥವಾ ನಿಮಗೂ ಬಂತ? ಹೇಗೆ? ಇದಿಷ್ಟು ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ನೋಡಿ ಹೇಳಬೇಕು ಅಂತ ಅನಿಸಿದ ನನ್ನ ವೈಯಕ್ತಿಕ ಅನಿಸಿಕೆ. ನೀವು ಈಗಾಗಲೇ ಮ್ಯಾಕ್ಸ್ ಸಿನಿಮಾ ನೋಡಿದ್ರೆ ನಿಮ್ಗೇನ್ ಅನಿಸ್ತು ಅನ್ನೋದನ್ನ ಖಂಡಿತವಾಗಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.